ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಬಿಗ್ ಬಾಸ್ ಸೀಸನ್ 12 ಇನ್ನ ಕೆಲವೇ ದಿನಗಳಲ್ಲಿ ಮುಕ್ತಾಯ ಆಗುತ್ತೆ. ಇದರ ಹಾಗೂ ಹೋಗಿನ ಬಗ್ಗೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಇರ್ತಾರೆ ಅನ್ನೋದ್ರ ಬಗ್ಗೆ ಹಲವು ಕುತೂಹಲಗಳು ಹೊರ ಹೊಮ್ತಾನೆ ಇದೆ. ಇನ್ನ ಯಾರು ಊಹಿಸಿಕೊಳ್ಳಲಾಗದಂತಹ ತಿರುವುಗಳು ಸಹ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇದೆ. ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಡಬಲ್ ಎಲಿಮಿನೇಷನ್ ನಡೆದಿತ್ತು. ಹಾಗಾಗಿ ಅಚ್ಚರಿಯಾಗಿ ಮಾಳು ಮತ್ತೆ ಸೂರಜ್ ಹೊರ ಬಂದಿದ್ರು. ಹಾಗೆಯೇ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಔಟ್ ಆಗ್ತಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಹೀಗಿರುವಾಗ ಇದೀಗ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಅವರು ಔಟ್ ಆಗಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಹಲವು ವಾರಗಳಿಂದ ಎಲಿಮಿನೇಟ್ ನ ಕೊನೆಯ ಹಂತದವರೆಗೆ ಹೋಗಿ ಸ್ಪಂದನ ಕೂದಲೆಳೆಯ ಅಂತರದಲ್ಲಿ ಸೇವ್ ಆಗ್ತಿದ್ರು. ಆದ್ರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿ ಸ್ಪಂದನ ಅವರು ಹೊರ ಬಂದಿದ್ದಾರೆ. ಈ ಹಿಂದೆಯೂ ಸಹ ಜಾನ್ವಿ ಅವರು ಕಲರ್ಸ್ ಕನ್ನಡದ ಒಂದು ಫೇವರ್ ನಿಂದ ಸ್ಪಂದನ ಅವರು ಮನೆಯಲ್ಲೇ ಉಳ್ಕೊಳ್ತಿದ್ದಾರೆ ಅಂತ ಹಲವು ಮಾತುಗಳು ಕೇಳಿ ಬರ್ತಿತ್ತು. ಹಾಗೆ ಜನಗಳು ಸಹ ಸ್ಪಂದನ ಅವರು ಇದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಹಲವು ಗೊಂದಲಗಳು ಸಹ ವ್ಯಕ್ತವಾಗ್ತಿತ್ತು. ಯಾಕಂದ್ರೆ ಅವರು ಅಷ್ಟು ಆಗಿ ಕಾಣಿಸ್ಕೊಳ್ತಿಲ್ಲ, ತಮ್ಮ ಸ್ಟ್ಯಾಂಡ್ ನ ನಾವು ತಗೊಳ್ತಿಲ್ಲ ಅಂತ ಹೇಳಿ ಸ್ಪಂದನ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಕಮೆಂಟ್ಸ್ ಗಳು ಸಹ ಬರ್ತಾ ಇತ್ತು. ಆದ್ರೆ ಈಗ ಎಲ್ಲರ ಊಹೆಯಂತೆ ಸ್ಪಂದನ ಅವರು ಮನೆಯಿಂದ ಹೊರ ಹೋಗಿದ್ದಾರೆ. I think I did that, sir. Thank you so much. ಯಾರು ಬಂದಿದ್ದಾರೆ ಮನೆಯಿಂದ? ಸರ್ ನಮ್ಮ ಅಣ್ಣ ಫಸ್ಟ್ ಹೇಳ್ತೀನಿ ಸರ್. ಯಾರು? ವೆರಿ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಅವ್ರಿಗೊಂದು ಹಾಯ್ ಹೇಳ್ಬಿಡಿ ಸರ್ ಪ್ಲೀಸ್. ಹಾಯ್ ಸರ್. ಮತ್ತೆ ಯಾರು ಬಂದಿದ್ದಾರೆ? ಅಪ್ಪ ಅಮ್ಮ ಬಂದಿದ್ದಾರೆ ಸರ್. ನಮ್ಮ ಎಲ್ಲಿ ಚಿಕ್ಕ ನಿಮ್ಮ ಅಪ್ಪ, ಎಲ್ಲಿ ನಿಮ್ಮ ಅಮ್ಮ, ಎಲ್ಲಿ? ಅಪ್ಪ ಅಮ್ಮ. ಅದು ಅಮ್ಮ ಹೇಗಿದ್ದೀರಿ? ವೇದಿಕೆಗೆ ಸ್ವಾಗತ. ಕೂತ್ಕೊಳ್ಳಿಮ್ಮ ಪ್ಲೀಸ್. ಅಮ್ಮ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಅಂದ್ರೆ ಫಸ್ಟ್ ಸೀಸನ್ ಇಂದಾನು ನೋಡ್ಕೊಂಡು ಬಂದಿದ್ದೀವಿ ಸರ್. ಈ ಸೀಸನ್ ಮಗಳು ಇದ್ದಾಳಲ್ಲ 24/7 ನೋಡ್ತಾ ಇದ್ವಿ ಸರ್. ಹೇಗನ್ಸ್ತು ನಿಮ್ಮ ಮಗಳ ಆಟ ಒಳಗಡೆ? ತುಂಬಾ ಚೆನ್ನಾಗಿತ್ತು ಸರ್. ಅವಳು ಫುಲ್ ಎಫರ್ಟ್ ಹಾಕಿ ಚೆನ್ನಾಗಿ ಆಟ ಆಡಿದಾಳೆ ಸರ್. ಇನ್ನ ಬಿಗ್ ಬಾಸ್ ಟ್ರೋಫಿಗೆ ಬರೋದಾದ್ರೆ ಬಿಗ್ ಬಾಸ್ ನ ಯಾರು ಗೆಲ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರಲ್ಲೂ ಕುತೂಹಲ ಇದ್ದೇ ಇದೆ. ಇನ್ನ ಸ್ಪರ್ಧಿಗಳಲ್ಲೂ ಇದೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆಯೂ ಇದೆ. ಇನ್ನ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಸಹ ಹೊರ ಹೊಮ್ಮಿದೆ. ಇನ್ನ ಎಲ್ಲರಿಗೂ ಗೊತ್ತಿರುವಂತೆ ಈ ಬಾರಿ ಬಿಗ್ ಬಾಸ್ ನ ಕ್ಯಾಪ್ಟನ್ ಆಗಿದ್ದಂತವ್ರು ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಹಲವು ಗೊಂದಲಗಳಿತ್ತು. ಇನ್ನ ಸ್ಪರ್ಧಿಗಳಲ್ಲೂ ಸಹ ಅವರ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ. ಈ ಬಗ್ಗೆ ಕಿಚ್ಚ ಸುದೀಪ್ ಅವ್ರ ಹತ್ರ ಕೂಡ ನೇರವಾಗಿ ಹೇಳ್ಕೊಂಡಿದ್ರು ಎಲ್ಲಾ ಸ್ಪರ್ಧಿಗಳು. ಇವರು ಕಾವ್ಯ ಫೇವರ್ ಆಗಿ ಆಡ್ತಾ ಇದ್ದಾರೆ, ನಮಗೆ ಯಾವುದೇ ರೀತಿ ಸ್ಪರ್ಧೆಯಲ್ಲಿ ಸಹಪಾಠಿಯಾಗಿ ಇವರು ನಿಲ್ತಿಲ್ಲ, ಕೇವಲ ಕಾವ್ಯ ಜೊತೆಗಿರ್ತಾರೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಬಿಗ್ ಬಾಸ್ ನ ಕ್ಯಾಪ್ಟನ್ ಬೇರೆಯವರಾಗಿದ್ದಾಗ ಇವರು ಯಾವುದೇ ರೀತಿ ಕೆಲಸಗಳನ್ನ ಮಾಡದೆ ಉಡಾಫಿಯಾಗಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಿದ್ರು. ಆದ್ರೆ ನಾವು ಅವರು ಕ್ಯಾಪ್ಟನ್ ಆಗಿದ್ದಾಗ ಎಲ್ಲ ಕೆಲಸವನ್ನು ನಿಭಾಯಿಸಿದ್ದೀವಿ ಅಂತ ಹೇಳಿದ್ದಾರೆ. ಹಾಗೆ ಬಿಗ್ ಬಾಸ್ ನ ಕ್ಯಾಪ್ಟನ್ ಗಿಲ್ಲಿ ಅಂತ ಡಿಕ್ಲೇರ್ ಮಾಡಿದಾಗ ಎಲ್ಲರಲ್ಲೂ ಗೊಂದಲ ಇತ್ತು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಗಿಲ್ಲಿ ಯಾರ ಕ್ಯಾಪ್ಟನ್ಸಿಯಲ್ಲೂ ತನ್ನ ಸ್ಪರ್ಧಿಗಳಿಗೆ ಕೋಪರೇಟ್ ಮಾಡ್ತಾ ಇರ್ಲಿಲ್ಲ. ತನಗೆ ಏನ್ ಇಷ್ಟನೋ ತಾನ್ ಪಾಡಿಗೆ ತಾನ್ ಮಾಡ್ತಾ ಇದ್ದ, ಯಾವುದೇ ರೀತಿ ಕೆಲಸಗಳು ಮಾಡ್ತಿಲ್ಲ, ಸೋಂಬೇರಿ ಆಗಿರ್ತಿದ್ದ. ಅವನ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಕ್ಯಾಪ್ಟನ್ಗೆ ಅವ್ರ ಮುಂದೆ ಬಂದು ಗಿಲ್ಲಿ ಕೆಲಸನ ಮಾಡ್ಬೇಕಾಗಿತ್ತು ಅಂತ ಪರಿಸ್ಥಿತಿಲಿದ್ದ. ಹಾಗೆ ಗಿಲ್ಲಿ ಕ್ಯಾಪ್ಟನ್ ಆದಾಗ ಅದೇ ಗತ್ತಲ್ಲಿ ಎಲ್ಲರ ಹತ್ರ ಕೆಲಸ ಮಾಡ್ತಿದ್ನೆ ಹೊರತಾಗಿ ತಾನು ಯಾವುದೇ ರೀತಿ ಕೆಲಸ ಮಾಡ್ತಿರ್ಲಿಲ್ಲ. ಇದನ್ನ ಕಿಚ್ಚ ಸುದೀಪ್ ಅವರು ಸಹ ಪ್ರಶ್ನೆ ಮಾಡಿದ್ದಾರೆ. ನೀವು ಅವನ ತರಾನೇ ಇವಾಗ ಹೇಗೆ ಅವನು ನಿಮ್ಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ, ನೀವು ಅದೇ ರೀತಿ ಸಪೋರ್ಟ್ ಮಾಡದೆ ಇರ್ಬೋದಿತ್ತಲ್ಲ, ಏನಕ್ಕೆ ಅವನು ಹೇಳಿದ ಕೆಲ್ಸನ ಮಾಡ್ತಿದ್ರಿ ಅಂತ ಕೇಳಿದ್ದಾರೆ. ಆಗ ಸಹ ಸ್ಪರ್ಧಿಗಳು ಏನ್ ಹೇಳಿದ್ದಾರೆ, ನಾವು ಅವನ್ ರೀತಿ ಅಲ್ಲ, ನಾವು ನಮ್ ಪಾಡಿಗೆ ನಮ್ ಕೆಲ್ಸ ಏನಿತ್ತು ನಮ್ಗೇನ್ ಕೊಟ್ಟಿದ್ರು ಅದನ್ನ ನಿಭಾಯಿಸ್ಕೊಂಡು ಹೋಗಿದ್ದೀವಿ ಅಂತ ಹೇಳ್ತಾರೆ. ಆಗ ಕಿಚ್ಚ ಸುದೀಪ್ ಅವರು ಗಿಲ್ಲಿನ ಬೈದೆ ಹೊಗಳಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋರು ನೀನೊಬ್ನೇ, ಇಲ್ಲಿ ಈ ಮನೆಯವರು ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ಇದನ್ನ ನಾನು ಮೊದಲನೇ ದಿನದಿಂದಾನೇ ನಿಮ್ಮ ಸಹ ಸ್ಪರ್ಧಿಗಳಿಗೆ ಹೇಳ್ತಾ ಬಂದಿದ್ದೀನಿ, ಬಿಗ್ ಬಾಸ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಆದ್ರೆ ಈ ಬಿಗ್ ಬಾಸ್ ನ ಸರಿಯಾಗಿ ಅರ್ದು ಕೂಡ್ತಿರೋ ನೀನೊಬ್ನೇ. ನೀನು ಹೇಗೆ ಬನಿಯನಲ್ಲಿ ಯಾವಾಗ್ಲೂ ಇರ್ತೀಯ, ಆದ್ರೆ ನೀನು ರಾಜನ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಬಾಳ್ತಿದ್ಯಾ ಅಂತ ಹೇಳಿ ಸಹ ಸ್ಪರ್ಧಿಗಳ ಮುಂದೆ ಕಿಚ್ಚ ಸುದೀಪ್ ಅವರು ಗಿಲ್ಲಿಯನ್ನ ಹೊಗಳಿದ್ದಾರೆ. ಹಾಕಿದ್ ಬನಿಯನ್ನೇ ಇರ್ಬೋದು, ಬಾಳ್ತಾರ ಬಾಳ್ ರಾಜಂದೆ. ಈಗ ಮಿಕ್ಕಿದವ್ರಿಗೆ ನಾನು ಕೇಳ್ಬೇಕು, ನೀವೆಷ್ಟು ಬಿಗ್ ಬಾಸ್ ಅರ್ಥ ಮಾಡ್ಕೊಂಡ್ರಿ ಅಂತ. ಎಲ್ಲರೂ ಏನ್ ಅನ್ಕೊಂಡಿದ್ರು, ಕಿಚ್ಚ ಸುದೀಪ್ ಬರ್ತಾರೆ, ಈ ಸಲ ಗಿಲ್ಲಿನ ಸರಿಯಾಗಿ ತರಾಟೆ ತಗೋತಾರೆ ಅಂತ ಹೇಳ್ತಿದ್ರು. ಆದ್ರೆ ಅದು ಉಲ್ಟಾ ಆಗಿದೆ. ಯಾಕಂದ್ರೆ ಗಿಲ್ಲಿಯನ್ನ ಕಿಚ್ಚ ಸುದೀಪ್ ಅವರು ಉಗ್ಳಿದ್ದಾರೆ.
ಹಾಗೆ ನೀನು ಈ ಬಿಗ್ ಬಾಸ್ ಬರೋದಕ್ಕೂ ಮುಂಚೆ ಏನಾದ್ರೂ ನೀನು ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದ ಅಂತ ಗಿಲ್ಲಿನ ಕೇಳ್ತಾರೆ. ಆಗ ಗಿಲ್ಲಿ ಹೇಳ್ತಾನೆ, ಹೌದು ನಾನು ಮೊದ್ಲೇ ಪ್ರಿಪೇರ್ ಆಗಿದ್ದೆ ಏನೇನ್ ಮಾಡ್ಬೇಕು ಅಂತ ಹೇಳಿ, ಯಾವ್ಯಾವ ರೀತಿ ಇರ್ಬೇಕು, ಯಾವ ರೀತಿ ಫುಟೇಜಸ್ ನ ತಗೊಬೇಕು ಅಂತ ಹೇಳಿ ಪ್ರಿಪೇರ್ ಆಗಿದ್ದೆ ಅಂತ ಹೇಳ್ತಾನೆ. ಯಾರು ನಿನ್ಗೆ ಇನ್ಸ್ಪಿರೇಷನ್ ಅಂತ ಕೇಳಿದಾಗ, ನನಗೆ ಪ್ರಥಮ್ ಮತ್ತೆ ಹನುಮಂತನ ಆಟ ತುಂಬಾ ಇಷ್ಟ ಆಗಿತ್ತು, ಅವ್ರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ಬಿಗ್ ಬಾಸ್ ಎಷ್ಟು ಸೀಸನ್ ನೋಡಿದ್ದೀರಾ? ಎಲ್ಲ ಸೀಸನ್ ನೋಡೋಣ ಅಣ್ಣ. ಪ್ರಿಪರೇಷನ್ ಹೇಗಿತ್ತು? ಎಲ್ಲ ನೋಡ್ತಿದ್ನಲ್ಲ ಅಣ್ಣ, ಇದು ಮಾಡಬೇಕು ಇದು ಮಾಡಬಾರ್ದು ಕೆಲವೊಂದು. ಈ ಸೀಸನ್ ನಾನು ಅಡಾಪ್ಟ್ ಮಾಡ್ಕೋತೀನಿ ಅಂತ ಏನಾರ ಬಂದಿದ್ರೆ ನಿಮ್ಮ ತಲೆಯಲ್ಲಿ? ಯಾವ್ದು ನಿಮ್ಮ ಫೇವ್ರೆಟ್ ಸೀಸನ್? ಪ್ರಥಮ ಅವ್ರ ಸೀಸನು, ಓದ್ ಸೀಸನ್, ಆಮೇಲೆ ಹನುಮಂತಣ್ಣ ಸೀಸನ್. ಸೊ ಪಾತ್ರದಲ್ಲಿ ಒಂದ್ ಸ್ವಲ್ಪ ಪ್ರಥಮ, ಒಂದ್ ಸ್ವಲ್ಪ ಹನುಮಂತ ಇಬ್ರು ಇದ್ರು. ಈ ಹಿಂಟ್ ಎಷ್ಟು ಸಲ ಇಂಡೈರೆಕ್ಟ್ ಆಗಿ ನಾನು ಕೊಟ್ಟೆ ಎಲ್ಲರಿಗೂ. ತಪ್ಪಾ? ನೋ, ಪ್ರಿಪ್ರೇಷನ್ಸ್ ನೆವರ್ ರಾಂಗ್. ಅವರ ಬಾಯಿಂದನೇ ನಾನು ಬಾಯಿ ಬಿಡಿಸ್ದೆ. ಎಷ್ಟು ಸೀಸನ್ ನೋಡಿದ್ದಾರೆ? ಎಲ್ಲ ಸೀಸನ್ ನೋಡಿದ್ದಾರೆ. ಹಾಕಿದ್ ಬನ್ಯನೇ ಇರ್ಬೋದು, ಬಾಳ್ತಾರ ಬಾಳ್ರಾಜಂದೆ. ಆಗ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನಿನ್ನಲ್ಲಿ ಅವ್ರಿಬ್ಬರ ಗುಣನೂ ನನಗೆ ಕಾಣಿಸ್ತಾ ಇದೆ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ. ಆಗ ಕಿಚ್ಚ ಸುದೀಪ್ ಅವರು ಸಹ ಸ್ಪರ್ಧಿಗಳಿಗೆ ಗಿಲ್ಲಿ ಮೊದ್ಲೇ ಪ್ರಿಪೇರ್ ಆಗಿ ಬಂದಿದ್ದು ಸರಿನಾ ತಪ್ಪಾ ಅಂತ ಕೇಳ್ತಾರೆ. ಕೆಲವೊಬ್ರು ಸರಿ ಅಂತಾರೆ, ಕೆಲವೊಬ್ರು ತಪ್ಪ ಅಂತಾರೆ. ಆದ್ರೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ, ನೀವು ಯಾವುದೇ ಆಟವನ್ನ ಆಡ್ಬೇಕಾದ್ರೆ ಪ್ರಿಪೇರ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಗಿಲ್ಲಿ ಮಾಡ್ಕೊಂಡ್ ಬಂದಿದ್ದಾನೆ, ಅವನ್ ತಪ್ಪಲ್ಲ, ನಿಮ್ದು ತಪ್ಪು ಅಂತ ಹೇಳಿ ಡೈರೆಕ್ಟ್ ಆಗಿ ಗಿಲ್ಲಿನ ಸಪೋರ್ಟ್ ಮಾಡ್ತಾರೆ. ಹಾಗೆ ಗಿಲ್ಲಿಯನ್ನ ಪ್ರಶಂಸೆ ಸಹ ಮಾಡ್ತಾರೆ. ಇದು ಬಿಗ್ ಬಾಸ್ ಮನೆಯದ್ದಾಗಿದ್ರೆ, ಬಿಗ್ ಬಾಸ್ ನ ಮನೆಯಿಂದ ಹೊರಗೆ ಬಂದ್ರೆ ಗಿಲ್ಲಿ ಬಗ್ಗೆ ಹಲವು ಜನಗಳಲ್ಲಿ ಒಳ್ಳೆಯ ರೀತಿಯ ಅಭಿಪ್ರಾಯ ಇದೆ. ಅವನ ಬಗ್ಗೆ ಸೆಲೆಬ್ರಿಟಿಗಳಾಗಿರ್ಬೋದು, ಜನಗಳಾಗಿರ್ಬೋದು ಅವನ ಆಟವನ್ನ ಮೆಚ್ಕೊಳ್ತಿದ್ದಾರೆ. ಇವನೇ ಈ ಬಾರಿಯ ಟ್ರೋಫಿ ಗೆಲ್ತಾನೆ ಅಂತ ಹೇಳಿ ಸೆಲೆಬ್ರಿಟಿಗಳು ಹಾಗೆ ಸಾಮಾನ್ಯ ಜನರು ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದು, ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ಅಂತಾನೆ ಹೇಳಲಾಗ್ತಿದೆ. ಇನ್ನ ಕೆಲವೇ ದಿನಗಳು ಬಿಗ್ ಬಾಸ್ ಮುಕ್ತಾಯ ಆಗತ್ತೆ. ಇದರಲ್ಲಿ ಯಾರು ಗೆಲ್ತಾರೆ, ಟ್ರೋಫಿನ ಯಾರು ಮನೆಗೆ ತಗೊಂಡು ಹೋಗ್ತಾರೆ, ಕಿಚ್ಚ ಸುದೀಪ್ ಅವರ ಚಪ್ಪಾಳೆ, ಕೊನೆಯ ಚಪ್ಪಾಳೆ ಸೀಸನ್ 12ರದ್ದು ಯಾರ್ದಾಗಿರತ್ತೆ ನೋಡ್ಬೇಕು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಂಜೆ ವಾಣಿ.